திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள்பரம் ஜோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய நம சிவாய நம சிவாய. சத்யக்ஷரம் சதாசிவம் சர்வமங்களம். ஜெயமங்களம் சுபமங்களம். எங்கெங்கும் ಮಂಗಳಂ. ಗುರುವೇ ಶರಣಂ. ಎಲ್ಲ ಭಕ್ತಾದಿಗಳಿಗೂ, ಗುರುಮನೆಯ ಎಲ್ಲ ಭಕ್ತಾದಿಗಳಿಗೂ, ಗುರುಮನೆಯ ಎಲ್ಲ ಮಕ್ಕಳಿಗೂ ಗುರುದೇವರ ಶುಭ ಆಶೀರ್ವಾದ. ಒಂದು ಊರಲ್ಲಿ ಒಬ್ಬ ರಾಜನಿದ್ದ. ಬಹಳ ಶಿವಭಕ್ತನಾಗಿದ್ದ. ದೊಡ್ಡ ಒಂದು ಶಿವನ ದೇವಸ್ಥಾನವನ್ನು ಮಾಡಿ, ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ, ಚಿನ್ನದ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ, ದೇವಸ್ಥಾನದಲ್ಲಿ ಎಲ್ಲವೂ ಚಿನ್ನವೇ. ಪೂಜೆಗೆ ಬಳಸುವ ಎಲ್ಲ ಸಾಮಗ್ರಿಗಳು, ಆರತಿ, ಗಂಟೆ ಎಲ್ಲವೂ ಚಿನ್ನವೇ. ಶಿವನನ್ನು ಅಷ್ಟು ಪವಿತ್ರ ಸ್ಥಿತಿಯಲ್ಲಿ, ಅಷ್ಟು ಉನ್ನತ ಸ್ಥಿತಿಯಲ್ಲಿ, ವಜ್ರ ವೈಡೂರ್ಯ ಹೀಗೆ ಎಲ್ಲ ಅನೇಕ ವಿಜೃಂಭಣೆಯಿಂದ ಭಾಳಷ್ಟು ಏನೆಲ್ಲ ಅವರಿಂದ ಶಕ್ತಿ ಆಗ್ತದೆ ಅಷ್ಟು ಶಕ್ತಿಯನ್ನೆಲ್ಲ ಆ ಶಿವನಿಗೆ ಅರ್ಪಿಸಿ, ಆ ಶಿವಲಿಂಗಕ್ಕೆ ಯಾವಾಗಲೂ ಅಭಿಷೇಕ, ಹಾಲು, ಜೇನು, ತುಪ್ಪ ಏನೆಲ್ಲ ಉಂಟು, ಶಿವನಿಗೆ ಏನೆಲ್ಲ ಬೇಕು, ಶಿವಪ್ರಸಾದ ಎಲ್ಲವನ್ನು ಅಭಿಷೇಕ ಮಾಡೋದು. ಭಾಳ ಶುದ್ಧ ಭಕ್ತಿಯಿಂದ, ಪವಿತ್ರ ಭಾವನೆಯಿಂದ. ಅದರಿಂದ ಲೋಕಕ್ಕೆ ಒಳ್ಳೆಯದಾಗ್ತದೆ, ನಮ್ಮ ಪ್ರಜೆಗಳಿಗೆ ಒಳ್ಳೆಯದಾಗ್ತದೆ, ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತೇಳಿ ಈ ರಾಜ ದಿನನಿತ್ಯ ಪ್ರತಿದಿನ ಅಲ್ಲಿ ಬಂದವರಿಗೆ ಅನ್ನದಾನ, ಅಲ್ಲಿ ಬಂದವರು ಏನಾದರೂ ಕಷ್ಟ ಅಂತೇಳಿದರೆ ಅವರಿಗೇನೋ ಒಂದು ಶಿವನ ಹೆಸರು ಹೇಳಿ ಕೊಟ್ಟು ಬಿಡೋದು, ಎಲ್ಲ ವಿಚಾರ, ಪುಣ್ಯ, ದಾನ, ಧರ್ಮ ಎಲ್ಲವೂ ನಡೀತದೆ. ಅದೇ ಊರಿನಲ್ಲಿ ಸ್ಮಶಾನದಲ್ಲಿ ಒಬ್ಬ ಹೆಣಗಳಿಗೆ ಗುಂಡಿ ತೋಡುವವ ಇರ್ತಾನೆ. ಉಳುವವರನ್ನು ಗುಂಡಿ ತೋಡಿ ಇಟ್ಟು ಬಿಡುವುದು, ಸಮಾಧಿ ಥರ. ಸುಡುವವರನ್ನು ಸುಡುವುದು, ಈ ಕೆಲಸ ಇವನಿಗೆ. ಒಂದು ದಿನ ಈ ರೀತಿ ಅವನು, ಒಂದು ಹೆಣ ಬರ್ತದೆ, ಒಂದು ಶವ ಬರ್ತದೆ. ಆ ಶವಕ್ಕೆ ಒಂದು ಗುಂಡಿ ತೋಡ್ತಿರೋ ಸಮಯದಲ್ಲಿ ಒಂದು ಶಿವಲಿಂಗ ಸಿಗ್ತದೆ ಅವನಿಗೆ. ಒಂದು ಶಿವಲಿಂಗ ಸಿಗ್ತದೆ. ಆಗಿನ ಕಾಲದ ಪದ್ಧತಿಗಳು ಹೇಗಿತ್ತು ಅಂತೇಳಿದರೆ, ಭೂಮಿಯಲ್ಲಿ ಏನು ಸಿಕ್ಕಿದರೂ ಕೂಡ ಆ ಊರಿನ ರಾಜನಿಗೆ ಹೋಗಿ ಅದನ್ನು ಅರ್ಪಿಸಬೇಕು, ಆ ರಾಜನಿಗೆ ಸಮರ್ಪಿಸಬೇಕು. ಅದು ಏನು ಸಿಕ್ಕಿದರೂ ಕೂಡ ಭೂಮಿಯಲ್ಲಿ ಅವರಾಗಿ ಅದು ಉಪಯೋಗಿಸುವಾಗಿಲ್ಲ. ಹಾಗೆ ಅವನು ಪ್ರೀತಿಯಿಂದ ಆ ಶಿವಲಿಂಗವನ್ನು ಎತ್ತಿಕೊಂಡು ಭಾಳ ಭಕ್ತಿಯಿಂದ, ಭಾಳ ಶುದ್ಧ ಮನಸ್ಸಿನಿಂದ ರಾಜನಿಗೆ ಹೋಗಿ ಸಮರ್ಪಿಸ್ತಾನೆ. ರಾಜನ ಪಾದದಲ್ಲಿ ಇಡ್ತಾನೆ. ಇಟ್ಟು ಹೇಳ್ತಾನೆ, ಮಹಾರಾಜ, ನಾನು ಇದೇ ರಾಜ್ಯದಲ್ಲಿ, ಇದೇ ಊರಿನಲ್ಲಿ ಸ್ಮಶಾನದಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ನನಗೊಂದು ಶವವನ್ನು ಅಂತ್ಯ ಸಂಸ್ಕಾರ ಮಾಡೋ ಸಮಯದಲ್ಲಿ, ಅದಕ್ಕೆ ಗುಂಡಿ ಮಾಡೋ ಸಮಯದಲ್ಲಿ, ಗುಂಡಿ ತೆಗೆಯೋ ಸಮಯದಲ್ಲಿ ನನಗೆ ಶಿವಲಿಂಗ ಸಿಕ್ಕಿತ್ತು. ಈ ಶಿವಲಿಂಗವನ್ನು ನಾನು ನಿಮಗೆ ಸಮರ್ಪಿಸ್ತಾ ಇದ್ದೇನೆ ಅಂತೇಳಿ. ಅದಕ್ಕೆ ರಾಜ ಹೇಳ್ತಾನೆ, ಎಂಥ ಹುಚ್ಚುತನ ಮಾತಾಡ್ತಾ ಇದ್ದೀನಿ ನೀನು, ಎಷ್ಟು ದೊಡ್ಡ ಮುಟ್ಟಾಳಾಗಿರಬೇಕು ನೀನು. ನಾನಿಲ್ಲಿ ಚಿನ್ನದ ಶಿವಲಿಂಗ ಮಾಡಿ ಆ ಶಿವನ ಹೆಸರಿನಲ್ಲಿ ಎಲ್ಲರಿಗೂ ಎಲ್ಲ ದಾನ ಧರ್ಮ ಎಲ್ಲ ಒಳ್ಳೆ ಒಳ್ಳೆ ವಿಚಾರಗಳನ್ನು ಮಾಡ್ತಾ ಇದ್ದೇನೆ. ಈ ಸ್ಮಶಾನದಲ್ಲಿ ಸಿಕ್ಕಿದ ಲಿಂಗವನ್ನು ನೀನು ಇಲ್ಲಿಟ್ಟು ಪೂಜೆ ಮಾಡುವಂಥ ತಂದಿದೆಯಲ್ಲ, ನಿನಗೇ ಸರಿ ಅನಿಸ್ತದ ಅಂತ. ಒಂದು ಅವಮಾನ ಮಾಡಿ ಮಾತಾಡಿದ ಹಾಗೆ ಹೇಳ್ತಾನೆ.
ಆಗ ಆ ಸೇವಕ ಕೇಳ್ತಾನೆ, ಸ್ಮಶಾನ ಕಾಯುವವನು, ನಾನೇನು ಮಾಡಬೇಕು ಮಹಾರಾಜ, ನಾನು ಇದನ್ನೇನು ಮಾಡಬೇಕು ಅಂತೇಳಿ. ರಾಜ ಹೇಳ್ತಾನೆ, ನೀನು ಯಾವ ಸ್ಮಶಾನದಲ್ಲಿದ್ದಿ ಅದೇ ಸ್ಮಶಾನದಲ್ಲಿ ಇದನ್ನು ಹೋಗಿ ಇಡು. ಯಾವುದೆಲ್ಲ ಅಲ್ಲಿ ಹೆಣಗಳು ಬರ್ತದೆ, ಈ ಶವಗಳು ಬರ್ತದೆ, ಅದನ್ನು ಉರಿಸಿದ ಭಸ್ಮವನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾ ಬಾ. ನಿಮಗೆ ಖಂಡಿತವಾಗಿಯೂ ಆ ಶಿವ ಪ್ರತ್ಯಕ್ಷ ಆಗ್ತಾನೆ, ಏನೋ ಒಂದು ನಿಮಗೆ ಒಳ್ಳೆಯದು ಮಾಡ್ತಾನೆ. ನೀನು ಇದನ್ನು ಅಲ್ಲಿ ತಗೊಂಡೋಗಿ ಪೂಜೆ ಮಾಡು. ನನ್ನ ಶಿವನಿಗೆ ಹಾಲು ಜೇನು ತುಪ್ಪ ಎಲ್ಲ ನಾನು ಏನು ಬೇಕೆಲ್ಲ ಮಾಡ್ತಾ ಇದ್ದೇನೆ, ಇಲ್ಲಿಂದೆಲ್ಲ ನಡೀತಾ ಉಂಟು. ಇದು ನಿನಗೆ ಅಂತ ಸಿಕ್ಕಿದ್ದು, ಇದನ್ನು ನೀನೇನು ನೋಡಿಕೋ, ಇದಕ್ಕೆ ಇಲ್ಲಿ ಸ್ಥಾನ ಇಲ್ಲ ಅಂತ ಹೇಳಿ. ಹಾಗೆ ರಾಜನ ಮಾತನ್ನು ಕೇಳಿ ಸ್ಮಶಾನಕ್ಕೆ ತಗೊಂಡು ಹೋಗಿ ಅವನಿರುವ ಸ್ಥಳದಲ್ಲೇ ಇಟ್ಟು, ಯಾವಾಗಲೂ ಒಂದು ಚಿತೆ ಹುರಿದ ನಂತರ ಅದರಿಂದ ಬಂದ ಭಸ್ಮವನ್ನು ಅದಕ್ಕೆ ಅಭಿಷೇಕ ಮಾಡ್ತಾ ಇರ್ತಾನೆ. ಯಾವಾಗಲೂ ಮಾಡ್ತಾನೆ, ಪ್ರತಿನಿತ್ಯ ಮಾಡ್ತಾನೆ ಅಭಿಷೇಕ. ಒಂದು ದಿನ ಏನಾಗ್ತದೆ ಅಂತ ಹೇಳಿದರೆ, ವಿಪರೀತ ಮಳೆ ಬರ್ತದೆ. ವಿಪರೀತ ಮಳೆ. ಆ ವಿಪರೀತ ಮಳೆ ಬರುವ ಸಮಯದಲ್ಲಿ ಅಲ್ಲಿದ್ದ ಚಿತಾಭಸ್ಮ, ಈ ಶವದ ಭಸ್ಮ, ಇದೆಲ್ಲ ನೀರಿನಲ್ಲಿ ಎಲ್ಲ ಹೋಗಿಬಿಡುತ್ತದೆ. ಭಸ್ಮವೇ ಇಲ್ಲ ಅಲ್ಲಿ. ಭಸ್ಮಾರ್ಚನೆ ಮಾಡಲಿಕ್ಕೆ ಆ ದಿನ ಭಸ್ಮವೇ ಇಲ್ಲ. ಆದರೂ ಕಾಯ್ತಾನೆ, ಯಾವುದಾದ್ರೂ ಒಂದು ಶವ ಬರ್ತದಾ, ಯಾವುದಾದ್ರೂ ಒಂದು ದೇಹ ಬರ್ತದಾ ಇವತ್ತು ಶಿವನಿಗೆ ಅಭಿಷೇಕ ಮಾಡಲಿಕ್ಕೆ. ಅಷ್ಟು ಭಕ್ತಿ ಬಂದು ಹೋಯ್ತು ಅವನಿಗೆ ಆ ಶಿವನ ಹತ್ರ. ರಾಜ ಹೇಳಿದ ಮಾತನ್ನು ಚಾಚು ತಪ್ಪದೆ, ರಾಜನ ಮಾತು ಅಂದರೆ ಅದೆಲ್ಲರೂ ಪಾಲಿಸಲೇಬೇಕು ಅಂತೇಳಿ, ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ರಾಜ ಹೇಳಿದ ಮಾತನ್ನು ಮಾಡ್ತಾನೆ ಬರ್ತಾ ಇರ್ತಾನೆ. ಒಂದು ದಿನ ಮಳೆ ಬಂದು ಭಸ್ಮವೇ ಸಿಗೋದಿಲ್ಲ, ಯಾವುದು ದೇಹನೂ ಬರೋದಿಲ್ಲ. ಏನು ಮಾಡೋದು, ಅಯ್ಯೋ ಇವತ್ತು ಶಿವನಿಗೆ ನಾನು ಅಭಿಷೇಕ ಮಾಡಲಿಲ್ಲ, ಇನ್ನು ಯಾರು ಬರ್ತಾರೆ, ಇನ್ನು ಇವತ್ತು ಯಾರು ಬರುವಾಗಿ ಕಾಣೋದಿಲ್ಲ ಅಂತ ಹೇಳುವಾಗ ಅವನ ಹೆಂಡತಿಯನ್ನು ಕರೆದು ಹೇಳ್ತಾನೆ, ಸ್ವಲ್ಪ ಸೌದೆ ಎಲ್ಲ ರೆಡಿ ಮಾಡು, ಒಂದು ಕಾಷ್ಟ ರೆಡಿ ಮಾಡಿ ಅದಕ್ಕೆ ಬೆಂಕಿ ಇಟ್ಟು ಬಿಡು, ನಾನು ಅದರಲ್ಲಿ ಮಲ್ಕೊಳ್ತೇನೆ. ಇವತ್ತು ನನ್ನದೇ ಭಸ್ಮವನ್ನು ಶಿವನಿಗೆ ಅಭಿಷೇಕ ಮಾಡಬೇಕು ನೀನು. ಇದೇ ನನ್ನ ಕೊನೆಯ ಪ್ರಾರ್ಥನೆ, ಬೇರೆ ಯಾವ ಪ್ರಾರ್ಥನೆ ಇಲ್ಲ. ನನಗೆ ಒಟ್ಟಿನಲ್ಲಿ ಡೈಲಿ ಆ ಶಿವನಿಗೆ ಭಸ್ಮ ಅರ್ಚನೆ ಆಗಬೇಕು, ಆ ವಿಭೂತಿ ಅರ್ಚನೆ ಆಗಲೇಬೇಕು. ರಾಜ ಹೇಳಿದ್ದಾನೆ, ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ನಿನಗೆ ಅಂತೇಳಿ. ತುಂಬ ಎತ್ತರ ಸ್ಥಾನಕ್ಕೆ ಹೋಗ್ತಿತ್ತು, ಒಳ್ಳೆಯ ಒಂದು ಸ್ಥಿತಿಯನ್ನು ಕಂಡುಕೊಳ್ತೀನಿ ಅಂತ ಹೇಳಿದ್ದಾನೆ ರಾಜ. ಅಷ್ಟೊತ್ತಾಗುವಾಗ ಹೆಂಡತಿ ಹೇಳ್ತಾಳೆ, ಸ್ವಾಮಿ ನೀವು ಚಿತೆಗೆ ಆರಬೇಡಿ, ನಾನು ಆಗ್ತೇನೆ, ನಾನಿವತ್ತು ಭಸ್ಮ ಆಗ್ತೇನೆ. ನಿಮಗೆ ಬೇಕಾದ್ದು ಭಸ್ಮದಾನೆ, ಒಂದು ದೇಹದ ಭಸ್ಮದಾನೆ ಬೇಕಾದ್ದು. ಚಿತಾಭಸ್ಮ ನಿಮಗೆ ಬೇಕಾದ್ದು, ಇವತ್ತು ನಾನೇ ಭಸ್ಮ ಆಗ್ತೇನೆ ಅಂತೇಳಿ ಹೆಂಡತಿ ಹೇಳ್ತಾಳೆ. ಅಷ್ಟು ಹೊತ್ತಿಗೆ ಗಂಡ ಹೆಂಡತಿ ಮಾತಾಡ್ತಾ ಹೆಂಡತಿ ಏನು ಮಾಡ್ತಾಳೆ ಅಂತೇಳಿದರೆ, ಆ ಚಿತೆಗೆ ಹಾರಿಯೇ ಬಿಡ್ತಾಳೆ, ಗಂಡನನ್ನು ಹಾರಲಿಕ್ಕೆ ಬಿಡೋದಿಲ್ಲ. ಹೆಂಡತಿ ಹಾರಿ ಅದು ಚಿತಾಭಸ್ಮವಾಗಿ, ಅದು ಭಸ್ಮವಾಗಿ ಅದನ್ನು ಶಿವನಿಗೆ ಅಭಿಷೇಕ ಮಾಡ್ತಾನೆ ಗಂಡ ಪ್ರೀತಿಯಿಂದ. ಯಾವುದೋ ಒಂದು ರೀತಿಯಲ್ಲಿ ನನ್ನ ಒಂದು ಪ್ರಾರ್ಥನೆ ನೆರವೇರಿಸಿದೆಯಲ್ಲ ಅಂತೇಳಿ, ಅಂಥ ಒಂದು ಎಂತ ಹೇಳೋದು ಅಟ್ಯಾಚ್ಮೆಂಟ್ ಆಗಿ ಹೋಯಿತು. ಅದು ಮನಸ್ಸಿನಲ್ಲಿ ಆತ್ಮದಲ್ಲಿ ನಿಂತು ಹೋಯಿತು, ಇದು ಆಗಲೇಬೇಕು ಅಂತೇಳಿ, ಬೇರೆ ದಾರಿ ಇಲ್ಲ ಅಂತೇಳಿ. ಆ ಭಸ್ಮವನ್ನು ಹೆಂಡತಿಯ ಎಲ್ಲ ದೇಹದ ಭಸ್ಮವನ್ನು ಅರ್ಚನೆ ಮಾಡಿ ಪರಿಪೂರ್ಣ ಆಗುವಾಗ ಸಾಕ್ಷಾತ್ ಶಿವನೇ ಬಂದು ಪ್ರತ್ಯಕ್ಷ ಆಗ್ತಾನೆ.
ಹೆಂಡತಿಯನ್ನು ತಿರುಗಿಸಿಕೊಡ್ತಾನೆ. ಏನು ಬೇಕು ಅಂತ ಕೇಳ್ತಾರೆ. ಏನೂ ಬೇಡ, ನಿನ್ನಲ್ಲಿ ನಾವು ಐಕ್ಯ ಆದರೆ ಸಾಕು ಅಂತ. ಇಬ್ಬರು ಶಿವನಲ್ಲಿ ಐಕ್ಯ ಆಗಿಬಿಡ್ತಾರೆ, ಒಂದಾಗಿ ಬಿಡ್ತಾರೆ. ಗಂಡ ಹೆಂಡತಿ ಸೇರಿ ಶಿವನಲ್ಲಿ ಹೋಗಿ ಸೇರಿಕೊಳ್ತಾರೆ. ಇದೇ ಸಾಕು ನಮಗೆ, ನಿಮ್ಮ ದರ್ಶನ ಆಯ್ತು, ಇನ್ನೇನು ಇಲ್ಲಿ ನೋಡಲಿಕ್ಕಿಲ್ಲ, ಇನ್ನು ಜ್ಯೋತಿಯಲ್ಲಿ ಜ್ಯೋತಿ ಆಗುವುದೇ ಅಂತೇಳಿ ಗಂಡ ಹೆಂಡತಿ ಇಬ್ಬರು ಅಲ್ಲಿ ಚಿತಾಭಸ್ಮ ಆಗಿ ಬಿಡ್ತಾರೆ. ಈ ವಿಚಾರ ರಾಜನಿಗೆ ತಿಳಿಯುತ್ತದೆ. ಹೇಗೆ ತಿಳಿತದೆ? ಒಂದು ಕನಸಿನ ರೂಪದಲ್ಲಿ ತಿಳಿತದೆ ರಾಜನಿಗೆ. ಒಳ್ಳೆಯ ಒಂದು ಸತ್ಯವಾದ ಜ್ಞಾನವನ್ನು ನೀನು ಉಪದೇಶ ಮಾಡಿದ್ದಿ, ಆದ ಕಾರಣ ಪರಮ ಪವಿತ್ರವಾದ ಭಕ್ತರು ನನಗೆ ಸಿಕ್ಕಿದ್ರು, ಪರಮಶ್ರೇಷ್ಠ ಜ್ಞಾನಿಗಳು ನನಗೆ ಸಿಕ್ಕಿದ್ರು, ಪರಮಶ್ರೇಷ್ಠ ದಾಸರು ನನಗೆ ಸಿಕ್ಕಿದ್ರು. ತುಂಬ ಸಂತೋಷ ಆಯಿತು ರಾಜ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಆಶ್ಚರ್ಯ ಆಗ್ತದೆ ಏನು ಅಂತೇಳಿ ಇವನಿಗೆ. ಆಗ ಇವನು ಕೇಳ್ತಾನೆ ಏನು ಅಂತೇಳಿ. ಇದು ಕನಸಿನಲ್ಲಿ ಆಗುವ ಮಾತು. ಏನು ಅಂತ. ಇಲ್ಲ, ನೀನು ಒಬ್ಬನ ಜೊತೆ ನನ್ನನ್ನೇ ಕೊಟ್ಟು ಕಳಿಸಿದ್ದಿ, ನನ್ನನ್ನು ಕೊಟ್ಟು ಕಳಿಸಿ ಅವನಿಗೆ ಕೆಲವರ ಕಟ್ಟುಪಾಡುಗಳು ಹೇಳಿದ್ದಿ, ಸ್ಮಶಾನದಲ್ಲಿ ಕೂತುಕೊಳಿಸಿ ಅಲ್ಲಿ ಬಂದ ಹೆಣದ ಭಸ್ಮವನ್ನೆಲ್ಲ ಅದಕ್ಕೆ ಹಾಕಿ ಪೂಜೆ ಮಾಡು, ನಿನಗೆ ಒಳ್ಳೆಯದಾಗ್ತದೆ ಅಂತೇಳಿ ನೀನು ಹೇಳಿದ ಮಾತು ಇವತ್ತು ಅವನಿಗೆ ಮೋಕ್ಷ ಸಿಕ್ಕಿತ್ತು. ಆದರೆ ನೀನು ಇಷ್ಟೆಲ್ಲ ಪೂಜೆ ಪುನಸ್ಕಾರ, ಚಿನ್ನದ ಲಿಂಗವನ್ನು ಇಟ್ಟು ಅಭಿಷೇಕ, ಅದು ಇದು, ಆ ಪ್ರಸಾದ ಈ ಪ್ರಸಾದ, ದಾನ ಧರ್ಮ ಎಲ್ಲವೂ ಮಾಡಿದರೂ ಕೂಡ ನಾನು ನಿನಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ. ಆದರೆ ನೀನು ಒಳ್ಳೆಯ 2 ಆತ್ಮವನ್ನು ನನಗೆ ಪರಿಚಯ ಮಾಡಿಕೊಟ್ಟದ್ದಕ್ಕೆ ಈ ದರ್ಶನ ನಿನಗೆ ಅಂತ ಹೇಳ್ತಾರೆ. ಕಣ್ಣು ಬಿಟ್ಟು ನೋಡುವ ರಾಜನಿಗೆ ಆಶ್ಚರ್ಯ ಆಗ್ತದೆ. ಹೌದಲ್ವಾ, ನಾನೇನು ಮಾಡಿದ್ದು? ನಾನು ಮಾಡಿದೆ ಅಂತ ಹೇಳಿ ದಿನಗಳು ಹೋಯಿತು ಹೊರತು, ವರ್ಷಗಳು ಹೋಯಿತು ಹೊರತು ಸತ್ಯವನ್ನು ನನಗೆ ತಿಳಿಲಿಕ್ಕೆ ಆಗಲಿಲ್ಲ. ಆದರೆ ನನ್ನ ಮಾತನ್ನು ನಾನು ಅವನನ್ನು ಅವಮಾನ ಮಾಡಿದರೂ ಕೂಡ, ತಗೊಂಡೋಗಿ ಅಲ್ಲಿ ಸ್ಮಶಾನದಲ್ಲಿಟ್ಟು ಪೂಜೆ ಮಾಡು ಅಂತ ಹೇಳಿದರೂ ಕೂಡ ಆ ಮಾತನ್ನು ಸತ್ಯ ಅಂತ ನಂಬಿ ಆ ಸೇವೆಯನ್ನು ಮಾಡ್ತಾ ಬಂದದಕ್ಕೆ ಇವತ್ತು ಅವನಿಗೆ ಮೋಕ್ಷ ಪ್ರಾಪ್ತಿಯಾಯಿತು. ನಮಗಿನ್ಯಾವಾಗ ಮೋಕ್ಷ ಪ್ರಾಪ್ತಿಯಾಗುವುದು ಎಂಬ ಪಶ್ಚಾತ್ತಾಪದಿಂದ ಅವನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಇದರಲ್ಲಿ ತಿಳಿದುಕೊಳ್ಬೇಕಾದ ವಿಚಾರ ಏನು ಅಂತ ಹೇಳೋದು, ಈ ಒಂದು ಸತ್ಯಕತೆ ಹೇಗೂ ಬೇಕಾದ್ರೆ ತಗೊಳ್ಬೋದು. ನೀವು ಹೇಳೋದು ಅರ್ಥ ಆಯ್ತಾ? ಇದನ್ನು ನಾವು ತಿಳಿದುಕೊಳ್ಬೇಕಾದ ವಿಚಾರ ಏನು ಅಂತ ಹೇಳಿದರೆ, ಭಗವಂತನಿಗೆ ನೀನು ಏನನ್ನೂ ಕೊಡು, ಪವಿತ್ರ ಮನಸ್ಸಿನಿಂದ ಕೊಡು, ಪವಿತ್ರ ಭಾವನೆಯಿಂದ ಕೊಡು, ಶುದ್ಧ ಮನಸ್ಸಿನಿಂದ ಕೊಡು, ಶರಣಾಗತಿಯಿಂದ ಕೊಡು. ಭಗವಂತ ಅಂತಾರೆ ಭಗವಂತನಲ್ಲಿ ನಿಲ್ಲು, ಆ ಕಡೆ ಈ ಕಡೆ ಅಲುಗಾಡಬೇಡ. ಅದು ನಿನ್ನ ಒಳಗೆ ಉದಯ ಆಗುವಂಥ ಸ್ಥಿತಿ ಆ ಭಗವಂತ ಅಂತೇಳಿದರೆ, ಆ ಜ್ಞಾನ ಅಂತೇಳಿದರೆ ಅದು ಇನ್ನೊಬ್ಬನ ಒಳಗೆ ಸೃಷ್ಟಿಯಾಗುವುದಿಲ್ಲ. ಆ ನಿನ್ನೊಳಗೆ ಅದು ಸೃಷ್ಟಿಯಾಗಬೇಕು, ಸರಿಯಾದ ಸ್ಥಿತಿಯಲ್ಲಿ ಸೃಷ್ಟಿಯಾಗಬೇಕು. ಒಂದಂದರೆ ಒಂದನ್ನೇ ಹಿಡ್ಕೊಳ್ಬೇಕು, ಏನಾದರೂ ಸರಿ ಅಂತೇಳಿ. ಯಾವ ಪೂಜೆ ಪುನಸ್ಕಾರ ಮಂತ್ರ ಆ ಕಡೆದು ಈ ಕಡೆದು ಯಜ್ಞ ಹೋಮ ಅದು ಇದು ಯಾವುದೂ ಬೇಡ. ನಿನಗೆ ಏನು ಗೊತ್ತುಂಟು ಅದನ್ನು ಪವಿತ್ರ ಭಾವನೆಯಲ್ಲಿ ಮಾಡು. ಒಂದು ಶಿವಲಿಂಗಕ್ಕೆ ತೀರ್ಥ ಅಭಿಷೇಕ ಮಾಡ್ತೇವೆ, ಅಷ್ಟೇ ಗೊತ್ತಿರೋದು ನಮಗೆ, ಬೇರೆ ಏನು ಗೊತ್ತಿಲ್ಲ. ಶಿವನೇ ಎಲ್ಲವೂ ನೀನೇ ಅಂತೇಳಿ ಶರಣಾಗತಿಯಿಂದ ಅಭಿಷೇಕ ಮಾಡು. ನಿನ್ನ ಪ್ರಾರ್ಥನೆ ಭಾಳಷ್ಟು ಬೇಗ ಹೋಗಿ ತಲುಪ್ತದೆ. 1000 ರೀತಿಯ ಎಕ್ಸ್ಪೆಕ್ಟೇಷನ್ ಅದರೊಳಗೆ ಏನು ಉಂಟು, ಅದು ಮಾಡಿದರೆ ಏನಾಗ್ತದೆ, ಇದನ್ನೆಲ್ಲ ನೀವು ಹುಡುಕಲಿಕ್ಕೆ ಹೋದರೆ ಆ ಸತ್ಯ ನಿಮ್ಮಿಂದ ತುಂಬ ದೂರ ಹೋಗ್ತದೆ. ಹೇಳೋದು ಅರ್ಥ ಆಯ್ತಾ? ಈ ಕಥೆಯ ಮೂಲ ಸಾರಾಂಶ ಏನು ಅಂತ ಹೇಳೋದು, ಎಷ್ಟು ವೈಭೋಗ ಎಷ್ಟು ಆಡಂಬರ ಏನೂ ಮಾಡಿದರೂ ಕೂಡ ಅದು ಭಗವಂತನ ಹತ್ರ ಹೋಗುವುದಿಲ್ಲ. ಸತ್ಯವನ್ನು ತಿಳಿದು ಒಂದು ಪರಿಶುದ್ಧ ಮನಸ್ಸಿನಿಂದ ಶರಣಾಗತಿಯಿಂದ
ನೀನು ಭಗವಂತನಿಗೆ ಏನೂ ಕೊಟ್ಟರೂ ಆ ಭಗವಂತ ಸ್ವೀಕಾರ ಮಾಡಿಯೇ ಮಾಡ್ತಾನೆ. ನಿನಗೆ ಅವನ ದರ್ಶನ ಆಗಿಯೇ ಆಗ್ತದೆ. ಯಾವುದೋ ಒಂದು ರೂಪದಲ್ಲಿ ನಿನ್ನ ಸುತ್ತಮುತ್ತಲವು ನಿನ್ನನ್ನು ಕಾಪಾಡ್ತಾ ಇರ್ತಾನೆ. ಯಾವುದೋ ಒಂದು ರೀತಿಯಲ್ಲಿ ನಿನ್ನ ಸುತ್ತಮುತ್ತಲು ಇದ್ದುಕೊಂಡು ನಿಮ್ಮನ್ನು ಕಾಪಾಡಿಕೊಂಡೇ ಇರ್ತಾನೆ. ಆದ ಕಾರಣ ಹೇಳೋದು, ಏನು ಹೇಳೋದು, ಕೆಲವರ ಅವಮಾನ ಮಾಡಿದ ಮಾತುಗಳು ನಮ್ಮ ಜೀವನದಲ್ಲಿ ನಮ್ಮನ್ನು ಅವಮಾನ ಮಾಡಿ ಮಾತಾಡ್ತಾರೆ, ನಮ್ಮನ್ನು ಹೀಯಾಳಿಸಿ ಮಾತಾಡ್ತಾರೆ, ನಮಗೊಂದು ಯಾವುದೋ ಒಂದು ರೀತಿಯಲ್ಲಿ ನೋಡಿಕೊಂಡು ನಮ್ಮನ್ನು ಮಾತಾಡ್ತಾರೆ ಅಂತ ಹೇಳಿದರೆ ಅದು ನಮ್ಮ ಏಳಿಗೆಗೆ ಕಾರಣವಾಗ್ತದೆ, ನಮ್ಮ ಹೊಸ ಜೀವನಕ್ಕೆ ಒಂದು ದಾರಿಯಾಗ್ತದೆ. ನಮ್ಮ ಜೀವನದಲ್ಲಿ ಅನೇಕ ಹೊಸ ಹೊಸ ವಿಚಾರಗಳು ಸೃಷ್ಟಿಯಾಗ್ತದೆ. ಒಬ್ಬರು ನಮ್ಮನ್ನು ಅವಮಾನ ಮಾಡ್ತಾರೆ ಅಂತ ಹೇಳಿದರೆ ಅದು ನಾಳೆ ನಮಗೆ ಬಹುಮಾನ ಎಂಬ ಸತ್ಯವನ್ನು ತಿಳಿಯಿರಿ. ನಾಳೆ ಅದು ನಿಮಗೆ ಬಹುಮಾನವೇ, ಇದಂತೂ ಸತ್ಯ. ಆಗ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಸಾವಿರಾರು ಜನಗಳು ಏನೆಲ್ಲ ಹೇಳ್ತಾ ಇದ್ದಾರೆ ನಮ್ಮ ಬಗ್ಗೆ ಅಂತ ಹೇಳಿದರೆ ನಾವು ಅದನ್ನು ಯಾವ ರೀತಿ ಸ್ವೀಕಾರ ಮಾಡ್ತೇವೆ, ಅದರ ಮೇಲೆ ಎಲ್ಲವೂ ಅಡಗಿದೆ. ಒಬ್ಬ ಅವಮಾನ ಮಾಡ್ತಾನೆ, ಒಬ್ಬ ಇನ್ಸಲ್ಟ್ ಮಾಡ್ತಾನೆ, ಒಬ್ಬ ಹಾಗೆ ಹೇಳ್ತಾನೆ, ಹೀಗೆ ಹೇಳ್ತಾನೆ ಅಂತೇಳಿ ನೀವು ಅವರಿಗೆ ತಿರುಗಿ ಮಾತಾಡಲಿಕ್ಕೆ ಹೋದರೆ ನೀವು ಕೂಡ ಅಲ್ಲೇ ಸುತ್ತಾಡಿಕೊಂಡೇ ಇರಬೇಕಾಗ್ತದೆ. ನೀವು ಹೇಗೆ ಅಂತೇಳಿ ನಿಮಗೆ ಗೊತ್ತಿರುವಷ್ಟು, ನೀವು ಹೇಗೆ ಅಂತೇಳಿ ಆ ಭಗವಂತನಿಗೆ ಗೊತ್ತಿರುವಷ್ಟು, ನೀವು ಹೇಗೆ ಅಂತೇಳಿ ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತಿರುವಷ್ಟು ಇನ್ನೊಬ್ಬನಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆಗ ನೀವು ಹೇಗೆ ಅಂತೇಳಿ ಇರುವುದು ಮುಖ್ಯವಾಗಿ. ಗುರು ಸೇವೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಗುರು ಸೇವೆ ಮಾಡಿದರೆ ಅರ್ಥವನ್ನು ತಿಳ್ಕೊಂಡ್ರೆ ಮಾತ್ರ ಪ್ರಯೋಜನ. ಎಲ್ಲರೂ ಸುಮ್ಮನಿಲ್ಲದೆ ಹಗಲು ರಾತ್ರಿ ನಿದ್ದೆ ಕೆಟ್ಟಿಕೊಂಡು ಊಟ ಬಿಟ್ಟುಕೊಂಡು ಯಾವ್ಯಾವ ರೀತಿಯೆಲ್ಲ ಇದ್ದರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಆ ಗುರುವಿನ ಮಾತನ್ನು, ಗುರುವಿನ ಸ್ಥಿತಿಯನ್ನು ಕ್ಷಣ ಕೂಡ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಜೊತೆ ಒಂದು ಗುರುಗಳು 1 ಗಂಟೆ ಇದ್ದಾರಾ? ನಿಮ್ಮ ಜೊತೆ ಗುರುಗಳು 2 ಗಂಟೆ ಇದ್ದಾರಾ? ನಿಮ್ಮ ಜೊತೆ ಗುರುಗಳು 1 ದಿನ ಇದ್ದಾರಾ? ಈ 1 ದಿನದಲ್ಲಿ ಏನೆಲ್ಲ ನನಗೆ ಸಿಕ್ಕಿತ್ತು, ಏನೆಲ್ಲ ನಾನು ಕಲಿತುಕೊಂಡೆ, ಏನೆಲ್ಲ ನಡೀತು ಅಂತೇಳಿ ನಿಮ್ಮ ಒಳಗೇ ನೀವು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭಿಸುವಾಗ ಆ ಕಹಿಯೆಲ್ಲ ಹೋಗಿ ಸಿಹಿ ಎಂಬುದು ತನ್ನಿಂತಾನಾಗೆ ಸೃಷ್ಟಿಯಾಗ್ತದೆ. ಆ ಸ್ವಲ್ಪ ಸಿಹಿ ಸಿಕ್ಕಿದರೆ ಸಾಕು, ಒಳಗೆ ಸ್ವಲ್ಪ ಒಂದು ಸಿಹಿ ಸಿಕ್ಕಿದರೆ ಸಾಕು. ಮೊದಲು ಬಹಳ ಕಹಿ, ಆ ಕಹಿಯನ್ನು ದಾಟಿ ಒಂದು ದಿನ ಅದು ಸಿಹಿಯನ್ನು ನೋಡ್ತದೆ. ಆ ಸಿಹಿಯನ್ನು ನೋಡುವ ಸಮಯ ಉಂಟಲ್ವ, ಅದು ನಿಮಗೆ ಜ್ಞಾನ ಉದಯ ಆಯಿತು ಅಂತ ಅರ್ಥ. ಹೇಳಿದತ್ತಾಯ್ತಾ? ಆಡಂಬರ ಮುಖ್ಯ ಅಲ್ಲ, ಹೊರಗಿನ ಯಾವುದೇ ತೋರಿಕೆಗಳು ಮುಖ್ಯ ಅಲ್ಲ. ಭಗವಂತ ಅದು ಬೇಕು, ಇದು ಬೇಕು, ಆ ಕಡೆದು ಬೇಕು, ಈ ಕಡೆದು ಬೇಕು, ಆ ಮಂತ್ರ ಹೇಳಬೇಕು, ಈ ಮಂತ್ರ ಹೇಳಬೇಕು, ಈ ರೀತಿಯಾದ ಕ್ರಮ, ಈ ರೀತಿಯಾದ ವಿಚಾರ ಅಂತ ಎಲ್ಲಿಯೂ ಭಗವಂತ ಹೇಳಿಲ್ಲ. ಭಗವಂತ ಹೇಳಿದ ನಿನ್ನೊಳಗೆ ಪ್ರೀತಿ ಉಂಟಾ? ನಿನ್ನೊಳಗೆ ಶರಣಾಗತಿ ಉಂಟಾ? ನಿನ್ನೊಳಗೆ ನಾನಿದ್ದೇನಾ? ನಿನ್ನೊಳಗೆ ನಾನು ಇದ್ದರೆ ಅಷ್ಟು ಸಾಕು. ಅದು ಎಲ್ಲಿ ಬರ್ತದೆ? ಭಗವಂತ ಹೇಗೆ ಹೋಗಲಿಕ್ಕೆ ಸಾಧ್ಯ ನಿನ್ನ ಒಳಗೆ? ನಿನ್ನ ಸೇವೆಯ ಮೇಲೆ, ಈ ಮನುಷ್ಯ ಜನ್ಮದ ಕರ್ತವ್ಯದ ಮೇಲೆ. ಈ ಮನುಷ್ಯ ಜನ್ಮ ಎಂಬುದು ಕೇವಲ ಒಂದು ಕರ್ತವ್ಯ, ಒಂದು ಡ್ಯೂಟಿ ಮಾತ್ರ. ಇದು ಸೇವೆ ಮಾತ್ರ. ಇದು ಅದು ಮಾಡಿಯೇ ಆಗಬೇಕು, ಬೇರೆ ದಾರಿ ಇಲ್ಲ. ಈ ಸೇವೆ ಎಷ್ಟು ನೀನು ಪವಿತ್ರದಲ್ಲಿ ಮಾಡ್ತಿ, ಹೇಗೂ ಬೇಕಾದ ತಗೊಳ್ಬೋದು. ಟೋಟಲ್ ಆಗಿ ಸಂಸಾರದಲ್ಲಿದ್ದರೂ ಮಾಡೋದು ಸೇವೆ, ಗುರುವಿನ ಜೊತೆ ಇದ್ದರೂ ಮಾಡೋದು ಸೇವೆ, ಹೊರಗೆ ಏನೊಂದು ಬಿಸ್ನೆಸ್ ಅಂತ ಹೇಳಿದರೆ ಅದು ಸೇವೆ. ಒಬ್ಬರಿಂದೊಬ್ಬರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಎಂಬ ಸತ್ಯವನ್ನು ತಿಳಿಯಿರಿ. ಒಬ್ಬ ಬದುಕಬೇಕಾದರೆ ಇಷ್ಟೆಲ್ಲ ಜನರು ಬೇಕು ಅಂತ ಹೇಳೋದು. ಒಬ್ಬ ಬದುಕಬೇಕಾದರೆ, ಒಬ್ಬ ಜೀವನ ಮಾಡಬೇಕು ಅಂತ ಹೇಳಿದರೆ ಅವನ ಸುತ್ತಲೂ ಇಷ್ಟೆಲ್ಲ ಜನಗಳು ಬೇಕು. ಅದು ಹಾಗೇ ಚೈನ್ ಲಿಂಕ್ ಆಗಿಯೇ ಬಂದು ಎಲ್ಲರ ಕುಟುಂಬವೂ ನಡೆಯುವುದು, ಎಲ್ಲರ ಮನೆಯೂ ನಡೆಯುವುದು, ಎಲ್ಲರ ವ್ಯಾಪಾರವೂ ನಡೆಯುವುದು. ಟೋಟಲ್ ಎಲ್ಲ ವಿಚಾರವೂ ನಡೆಯುವುದು ಇಲ್ಲಿ ಎಲ್ಲರಿಂದ. ಆ ಎಲ್ಲರ ಜೊತೆ ಇರುವಾಗ
ನಾವು ಹೇಗಿರಬೇಕು, ನಮ್ಮ ಸೇವೆ ಹೇಗಿರಬೇಕು ಅಂತೇಳಿ ನಮಗೆ ತಿಳಿದಿದ್ದರೆ ಆ ಸೇವೆ ಜನಸೇವೆ, ಜನಾರ್ದನ ಸೇವೆ ಆಗ್ತದೆ. ಅರ್ಥ ಆಯ್ತಾ? ಇದನ್ನು ಮೊದಲು ನೀವು ತಿಳಿದುಕೊಳ್ಳಿ. ಆ ಶುದ್ಧ ಮನಸ್ಸಿನನ್ನು ಯಾವ ರೀತಿ ತನ್ನೊಳಗೆ ತಾನು ಸೃಷ್ಟಿ ಮಾಡಿಕೊಳ್ಳುವುದು, ಒಂದು ಮೌನವಾಗಿರುವುದು ಹೇಗೆ, ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ. ನಾನು ಒಬ್ಬರನ್ನು ನೋಡುವಾಗ ಏನನ್ನು ಮಾತಾಡಬೇಕು, ಒಬ್ಬರನ್ನು ನೋಡುವಾಗ ಎಷ್ಟು ನಾನು ಶರಣಾಗತಿಯಿಂದ ಇರಬೇಕು, ಒಬ್ಬರನ್ನು ನೋಡುವಾಗ ನಾನು ಎಷ್ಟು ಗೌರವ ಕೊಡಬೇಕು, ಎಷ್ಟು ತಾಳ್ಮೆ ಇರಬೇಕು, ಎಷ್ಟು ಕರುಣೆ ಇರಬೇಕು. ಇಂಥ ಸದ್ಗುಣಗಳೆಲ್ಲವೂ ನಿಮ್ಮ ಒಳಗೆ ಸೃಷ್ಟಿಯಾಗುವಾಗ ತನ್ನಿಂದ ತಾನಾಗೆ ಪವಿತ್ರತೆ ಎಂಬುದು ಒಳಗೆ ಸೃಷ್ಟಿಯಾಗ್ತದೆ. ಆ ಪವಿತ್ರತೆ ಸೃಷ್ಟಿಯಾಗಲಿಕ್ಕೆ ಬೇಕಾಗಿ, ಆ ಕಲ್ಮಶಗಳೆಲ್ಲ ಹೋಗಿ ಪವಿತ್ರ ಆಗಲಿಕ್ಕೆ ಬೇಕಾಗಿ ಗುರು ಇರ್ತಾರೆ ಜೊತೆಗೆ. ಒಂದು ಸಲ ಪವಿತ್ರ ಮಾಡಿ ಕೊಡ್ತಾರೆ ಎಲ್ಲರನ್ನು, ದಪ್ಪ ಹೀಗೆ ಅಂತೇಳಿ. ಅದು ಮತ್ತೆ ಅಪವಿತ್ರ ಆದರೆ ಅದಕ್ಕೆ ಅವರೇ ಕಾರಣ, ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ, ಹೇಳುವ ವಿಚಾರವನ್ನು ಒಳಗೆ ತಗೊಂಡು ಹೋಗದೇ ಇದ್ದ ಕಾರಣ. ಅದು ಒಳಗೆ ತಗೊಂಡು ಹೋದರೆ ಏನೋ ಒಂದು ಆಗೋದು. ಮಣ್ಣಿಗೆ ಬೀಜ ಹಾಕಿದರೆ ಅದು ಮೊಳಕೆ ಹೊಡೆಯೋದು ಯಾವುದೋ ಒಂದು ರೀತಿಯಲ್ಲಿ. ಮಣ್ಣಿಗೆ ಬೀಜ ಹಾಕುವಾಗ ಒಂದು ರೀತಿ, ಮೊಳಕೆ ಹೊಡೆಯುವಾಗ ಅದು ಇನ್ನೊಂದು ರೀತಿ ಪರಿವರ್ತನೆ ಆಗ್ತದೆ, ರೂಪಾಂತರ ಹೊಂದುತ್ತದೆ. ಆ ಬೀಜವೇ ಒಂದು ಸಸಿಯಾಗಿ ರೂಪಾಂತರ ಹೊಂದುತ್ತದೆ. ಆ ಸಸಿ ಹೋಗಿ ಮರ ಆಗ್ತದೆ, ಮರ ಹೋಗಿ ಹಣ್ಣು ಹೂವು ಏನೊಂದು ಆಗ್ತದೆ. ಆಗ ಅದು ಪ್ರಯೋಜನಕ್ಕೆ ಬರ್ತದೆ. ಹಾಗೆ ನಿಮ್ಮ ಒಳಗೆ ಅದನ್ನು ಯಾವ ರೀತಿ ಬೀಜ ಹಾಕ್ತೀರಿ, ಕೊಟ್ಟದ್ದನ್ನು ಅದನ್ನು ಯಾವ ರೀತಿ ನೀರು ಹಾಕ್ತೀರಿ, ಅದನ್ನು ಯಾವ ರೀತಿ ಬೆಳೆಸ್ತೀರಿ, ಅದನ್ನೆಷ್ಟು ಸೇಫ್ಟಿಯಲ್ಲಿ ಕಾಪಾಡಿಕೊಂಡು ಬರ್ತೀರಿ. ಈ ವಿಷಯ ಎಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ಒಳಗೆ ಅಧ್ಯಯನ ಆಗುವಾಗ ಈ ಗುರುಸೇವೆಯ ಮಹತ್ವ ಏನು, ಯಾಕೆ ಬೇಕಾಗಿ ನಾವು ಗುರುಸೇವೆ ಮಾಡ್ತೇವೆ ಎಂಬ ಎಲ್ಲ ಸತ್ಯದ ವಿಚಾರ ನಮಗೆ ತಿಳಿದು ಬರುವುದು. ಇಲ್ಲದೆ ಹೋದ ಪಕ್ಷದಲ್ಲಿ ಇಂಥ ಯೋಚನೆಗಳೆಲ್ಲ ಬರದಿದ್ದರೆ ಗುರುಸೇವೆ ಮಾಡೋದು ವ್ಯರ್ಥ, ವೇಸ್ಟ್. ಸುಮ್ಮನೆ ನಿದ್ರೆ ಕೆಟ್ಟುಕೊಂಡು, ಆಹಾರ ಬಿಟ್ಟುಕೊಂಡು, ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೇಳಿಕೊಂಡು 10 ದಿವಸ 15 ದಿವಸ ಇದ್ದುಕೊಂಡು ಯಾವುದ್ಯಾವುದೋ ರೀತಿಯಲ್ಲಿ ಸೇವೆ ಮಾಡೋದು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಅರ್ಥ ಆಗ್ತಾ ಹೇಳೋದು? ನಿಮ್ಮ ಒಳಗೆ ನೀವು ಅಧ್ಯಯನ ಮಾಡಲಿಕ್ಕೆ ಕಲಿಯಿರಿ. ಅವರವರಿಗೆ ಅವರವರ ದೇಹದಕ್ಕಿಂತ ದೊಡ್ಡ ಯೂನಿವರ್ಸಿಟಿ, ದೊಡ್ಡ ಪ್ರಯೋಗಶಾಲೆ, ದೊಡ್ಡ ಜ್ಞಾನ ಮಂದಿರ, ದೊಡ್ಡ ವಿದ್ಯಾಮಂದಿರ ಏನು ಬೇಕು ಅದೆಲ್ಲ ಅವರವರ ಒಳಗೆ ಕೊಟ್ಟಿದ್ದಾನೆ. ಆದ ಕಾರಣ ಅವರವರ ಒಳಗೇ ಅಧ್ಯಯನ ಮಾಡಲಿಕ್ಕೆ ಕಲಿಯಿರಿ ಅಂತ ಹೇಳೋದು. ಅವರವರ ಒಳಗೆ ಅಧ್ಯಯನ ಮಾಡಲಿಕ್ಕೆ ಕಲಿಯುವಾಗ ಖಂಡಿತವಾಗಿಯೂ ಈ ಜನ್ಮದ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಬೋದು. ತಾಯಿ ಜಗನ್ಮಾತೆಯ ಉತ್ತರ ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.